ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊತೀನಿ. ಇವತ್ತು ಮಂಗಳವಾರ ನಮ್ಗೆ ಆರ್ಡ್ರ್ ಬಂದಿತ್ತು 16 ವೆಜ್ಜು, ಆಮೇಲೆ ಒಂದು 8 ನಾನ್ ವೆಜ್ ಬಂದಿತ್ತು. ಅದಕ್ಕೆ ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು ರೆಡಿ ಮಾಡ್ತಾಯಿದ್ವಿ ಅಡುಗೆ ಎಲ್ಲ ಆಯಿತು. 12ವರೆಗೆ ಕೊಡಬೇಕು ಊಟನ. ಅದಕ್ಕೆ ತೊಗೊಂಡೋಗ್ತಾಯಿದ್ವಿ. ಗಾಡಿ ಇಲ್ಲಾದರೆ ಸ್ವಲ್ಪ ಲೀಕೇಜ್ ಜಾಸ್ತಿ ಇದೆಯಲ್ಲ ಇವತ್ತು ಊಟ ಅಂತೇಳಿ ಆಟೋ ಬುಕ್ ಮಾಡೋಗಿದ್ವಿ. ಆಟೋದಲ್ಲೇ ಹೋದ್ವಿ. ಆಟೋದಲ್ಲಿ ನಾನು ಹೋಗ್ತಾಯಿದ್ದೀನಿ ಇವಾಗ ಊಟ ಕೊಟ್ಟು ಬರೋದಕ್ಕೆ. ನಮ್ಮ ಯಜಮಾನ್ರು ಹಿಂದೆ ಗಾಡೀಲಿ ಬರ್ತಾ ನಾವು ಗಾಡೀಲೇ ಬಂದುಬಿಡ್ತೀನಿ ಮನೆಗೆ. ಆವಾಗೇನು ಇರಲ್ವಲ್ಲ, ಹಾಗಾಗಿ ಬೇಗನೆ ಇದ್ದರೆ ಸ್ವಲ್ಪ ಬೇಗ ಅಡುಗೆ ಎಲ್ಲ ಆಗುತ್ತೆ. ಯಾಕೆಂದರೆ ಬಡಿಸೋದು ತುಂಬ ಲೇಟ್ ಆಗಿಬಿಡುತ್ತೆ. ಪ್ಲೇಟಿಗೆಲ್ಲ ಹಾಕಬೇಕಲ್ಲ, ಆಮೇಲೆ ಪ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ. ಒಂದು 45 ಜಾಸ್ತಿ ಇದ್ದರೆ ಒಂದು 45 ನಿಮಿಷ ಬೇಕಾಗುತ್ತೆ ಬಡಿಸೋದಕ್ಕೆ. ಏಕೆಂದರೆ ಎಲ್ಲ ನೋಡಿಬಿಟ್ಟು ನೀಟಾಗಿ ಬಡಿಸ್ಬೇಕಲ್ಲ, ಪ್ಯಾಕ್ ಮಾಡಬೇಕು ಅಂಥೇಳಿ. ಊಟ ಬಂದು ಕೊಟ್ವಿ. ಅವರು ರಿಸೀವ್ ಮಾಡ್ಕೊಂಡು ತೊಗೊಂಡು ಹೋದರು. ನಾವು ಮುಂದೆ ಇಂಡಿಯಾ ಗೇಟಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಟರ್ನ್ ತೊಗೊಂಡು ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ತುಂಬ ಕೆಲಸ ಇರುತ್ತೆ. ಪಾತ್ರೆಗಳೆಲ್ಲ ತೊಳೆಯೋದು, ಅದನ್ನೆಲ್ಲ ತೊಳೆದು ಇನ್ನೆಲ್ಲ ಒರೆಸಿ ಅದಾದಮೇಲೆ ಸದರ್ಗೆ ಹೋಗೋಣ ಅಂತೇಳಿ ಸದರ್ ಬಜಾರ್ಗೆ ಬಂದಿದ್ದೀವಿ. ನಮ್ಮ ಹತ್ರ ಪ್ಲೇಟ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಅದಕ್ಕೆ ಆರ್ಡ್ರ್ ಬಂದರೆ ಯಾವುದೂ ಪ್ಲೇಟ್ಸ್ ಇಲ್ಲ ಅಂತೇಳಿ ತೊಗೊಂಡು ಬಂದಿದ್ವಿ. ಫಸ್ಟು ನಮಗೆ ಕವರ್ ಬೇಕಾಗಿತ್ತು. ಅದನ್ನು ಹುಡ್ಕೋಕ್ಕೆ ಸದರ್ ಬಜಾರ್ ಬೇರೆ ಅಲ್ಲೇ ಸಿಕ್ಕಾಪಟ್ಟೆ ಮಾರ್ಕೆಟ್ಗಳಿದ್ದಾವೆ. ಕವರ್ ಸಿಗೋವಂಥ ಮಾರ್ಕೆಟಿಗೆ ಹೋಗಿದ್ವಿ. ಪ್ಲೇಟ್ ಸಿಗುತ್ತಲ್ಲ ಅಲ್ಲೇ ಎದುರುಗಡೆನೇ. ಅಲ್ಲಿ ಕವರೆಲ್ಲ ತೂಕದ ಲೆಕ್ಕ ಕೊಡ್ತಾಯಿದ್ರು. ತೊಗೊಂಡಾಯಿತು. ಅಲ್ಲಿ ತೂಕ ಹಾಕಿಸ್ಕೊತಾಯಿದ್ರು ನಮ್ಮ ಮನೆಯವರು. ಸಿಕ್ಕಾಪಟ್ಟೆ ಸೆಕೆ ಕೂತಿದ್ರೂ ಫುಲ್ಲು ಬೇವ್ತೋಗ್ಬಿಡ್ತಾರೆ ಪಾಪ. ಇವಾಗ ರಾಖಿ ರಾಖಿಯಲ್ಲಿ ಹಬ್ಬ ಬರುತ್ತಲ್ವ, ಹಂಗಾಗಿ ಫುಲ್ಲು ಮಾರ್ಕೆಟ್ ತುಂಬ ಬರೀ ರಾಖಿಗಳೇ ಫುಲ್ಲು ಬಂಡಲ್ಗಳು ಕಟ್ಟಿಟ್ಟಿದ್ರು. ಅದಾದಮೇಲೆ ಪೇಪರ್ ಪ್ಲೇಟ್ ಹತ್ರ ಬಂದ್ವಿ. ಪೇಪರ್ ಪ್ಲೇಟು ಒಂದು 100 ಪ್ಲೇಟ್ ತೊಗೊಂಡ್ವಿ. 100 ಪ್ಲೇಟ್ ಆದರೆ ಸ್ಕೂಟಿಲಿ ಇಟ್ಕೊಂಡು ಹೋಗ್ಬೋದು ನಾವೇ ಅಂದ್ಕೊಂಡು ಸ್ವಲ್ಪ ತೊಗೊಂಡಿದ್ವಿ. ನೆಕ್ಸ್ಟ್ ಟೈಮು ಬುಕ್ ಮಾಡ್ತೀವಿ, ಅವರೇ ಆಟೋದಲ್ಲಿ ಕಳಿಸ್ತಾರೆ. ಇದು ಚಿಕ್ಕ ಗಲ್ಲಿ ನೋಡ್ಬೋದು. ಇದು ಫುಲ್ಲು ರಸ್ತೆ ತುಂಬ ಈ ಅಂಗಡಿಗಳ ಎದುರುಗಡೆ ಕಡೆ ಎಲ್ಲ. ಅದಾದಮೇಲೆ ಮನೆಗೆ